ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನೆಲ್. ನಾನಿವತ್ತು ಕ್ರಿಸ್ಮಸ್ ಹಬ್ಬದ ಸ್ಪೆಷಲ್ ಕೇಕ್ ಪ್ಲಮ್ ಕೇಕನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಸಿ ಹಾಗೆ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಇದಕ್ಕೆ ವಾಲ್ನಟ್, ಪಿಸ್ತಾ, ಗೋಡಂಬಿ, ಬಾದಾಮಿಯನ್ನು ತೊಗೊಂಡಿದ್ದೀನಿ. ಹಾಗೆಯೇ ದ್ರಾಕ್ಷಿಯನ್ನು ಕೂಡ ತೊಗೊಂಡಿದ್ದೀನಿ. ಇಲ್ಲಿ ನಿಮಗೆ ಯಾವುದು ನಟ್ಸ್ ಅವೈಲೇಬಲ್ ಇದೆ ಅದನ್ನು ತೊಗೊಳ್ಬೋದು. ಹಾಗೆಯೇ ಇಲ್ಲಿ ಸೂರ್ಯಕಾಂತಿ ಬೀಜ, ಹಾಗೆ ಮೆಲನ್ ಸೀಡು, ಅಕ್ಸೆ ಬೀಜ, ಹಾಗೆ ಕುಂಬಳಕಾಯಿ ಬೀಜವನ್ನು ತೊಗೊಂಡಿದ್ದೀನಿ. ಹಾಗೆಯೇ ಫ್ರೆಂಡ್ಸ್, ನೀವು ಇದಕ್ಕೆ ಟ್ಯೂಟಿ ಫ್ರೂಟಿ ಕೂಡ ಹಾಕ್ಕೊಳ್ಬೋದು. ನಾನು ಹಾಕ್ಕೊಂಡಿಲ್ಲ ಈ ಸಲ. ಹಾಗೆಯೇ ಇಲ್ಲಿ ನಾನು ಖರ್ಜೂರವನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ 1 ಕಪ್ಪು ಫ್ರೆಶ್ ಆದ ಆರೆಂಜ್ ಜ್ಯೂಸನ್ನು ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಬೌಲ್ಗೆ ಕಿತ್ತಳೆ ಹಣ್ಣಿನ ರಸವನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಖರ್ಜೂರವನ್ನು ಕೂಡ ಹಾಕಾಗಿದೆ. ಹಾಗೆಯೇ ಇದಕ್ಕೆ ಸೀಡನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ನಟ್ಸನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವೆಲ್ಲವನ್ನು ಕೂಡ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಇದನ್ನು ಒಂದು ಅರ್ಧ ಗಂಟೆ ಅಥವಾ 15 ನಿಮಿಷ ಅಥವಾ ನೀವು 1 ದಿನ ಆದರೂ ಕೂಡ ಇದನ್ನು ಇಡ್ಬೋದು. ಇದನ್ನು ಹಿಂದಿನ ದಿನ ಇದನ್ನು ನೆನೆಸಿಟ್ಟಿದ್ದೆ. ಈಗ ಇದು ಬೆಳಗ್ಗೆ ದಿನ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕೇಕನ್ನು. ಈ ಕೇಕನ್ನು ರೆಡಿ ಮಾಡಲಿಕ್ಕೆ ನಾನಿಲ್ಲಿ 1 ಕಪ್ ಗೋಧಿ ಹಿಟ್ಟು, 1 ಕಪ್ ರಾಗಿ ಹಿಟ್ಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಯಾವುದಾದ್ರು ಹಿಟ್ಟನ್ನು ಯೂಸ್ ಮಾಡ್ಕೋಬೋದು. ಹಾಗೆ ಇದಕ್ಕೆ ಅರ್ಧ ಟೀ ಸ್ಪೂನು ಬೇಕಿಂಗ್ ಸೋಡಾವನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಅರ್ಧ ಟೀ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಫ್ರೆಂಡ್ಸ್, ಇಲ್ಲಿ ಈ ಕೇಕನ್ನು ಬೇಕ್ ಮಾಡಲಿಕ್ಕೆ ನಾನಿಲ್ಲಿ ಈ ಪಾತ್ರೆಯನ್ನು ತೊಗೊಂಡಿದ್ದೀನಿ. ಅದಕ್ಕಿಲ್ಲಿ ವ್ಯಾಕ್ಸ್ ಪೇಪರ್ನ ನೋಡಿ ಈ ಥರ ಕಟ್ ಮಾಡಿ ಹಾಕ್ಕೋಬೇಕಾಗತ್ತೆ. ಆಯಿತಾ, ಈ ಥರ ಕಟ್ ಮಾಡಿ ಹಾಕ್ಕೊಂಡ್ರೆ ಸುಲಭವಾಗಿ ಈ ಥರ ಕೂರುತ್ತೆ. ಕೇಕ್ ಕೂಡ ಸ್ಟಿಕ್ ಆಗೋದಿಲ್ಲ. ಹಾಗೆಯೇ ಈಗ ನಾವು ಈ ರಾಗಿ ಹಿಟ್ಟು ಹಾಗೆಯೇ ಗೋಧಿ ಹಿಟ್ಟು ಹಾಕ್ಕೊಂಡಿದ್ವಲ್ಲ, ಅದಕ್ಕೇ 1/4 ಕಪ್ಪು ಕೋಕೋ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಸಾಣಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದಕ್ಕೇ ಈ ಹಿಟ್ಟಿಗೆ ಬೇಕಿಂಗ್ ಸೋಡಾ ಹಾಗೆಯೇ ಸಾಲ್ಟನ್ನು ಕೂಡ ಹಾಕ್ಕೊಂಡಿದ್ದೀವಿ. ಈಗ ನೋಡಿ, ಒಂದಿನ ನಾನು ನೆನೆಸಿಡ್ತಕ್ಕಂಥ ಇದಕ್ಕೆ ಬಿಸಿನೀರನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಈ ನಟ್ಸಿಗೆ 1 ಕಪ್ಪು ಬೆಲ್ಲದ ಸಿರಪನ್ನು ಹಾಕ್ಕೊಂಡಿದ್ದೀನಿ. ಬೆಲ್ಲವನ್ನು ಕುದಿಸಿ ಸೋಸಿಡ್ತಕ್ಕಂಥದ್ದು. ಹಾಗೆಯೇ ಇದಕ್ಕೆ ಸ್ಪೈಸಸ್ನ ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲಿ 1 ಟೀ ಸ್ಪೂನು ಶುಂಠಿ ಪುಡಿ, ಅರ್ಧ ಟೀ ಸ್ಪೂನ್ ಚಕ್ಕೆ ಪುಡಿ, ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿಯನ್ನು ತೊಗೊಂಡಿದ್ದೀನಿ. ಇವೆಲ್ಲವನ್ನು ಕೂಡ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಟ್ಸಿಗೆ. ಈಗ ನಾವು ಜರಡಿ ಹಿಡ್ಕೊಂಡಿದ್ವಲ್ಲ ಹಿಟ್ಟನ್ನು ಕೂಡ ಈ ನಟ್ಸಿನ ಒಂದು ಮಿಕ್ಸ್ಚರಿಗೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ಕಲಸ್ತಾ ಗಟ್ಟಿ ಅನ್ಸಿದ್ರೆ ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಈಗ ಲಾಸ್ಟಿಗೆ ನಾನು 1 ಟೇಬಲ್ ಸ್ಪೂನ್ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಂಡಿದ್ದೀನಿ. ನೀವು ವಿನೆಗರ್ ಕೂಡ ಹಾಕ್ಕೊಳ್ಬೋದು. ನೋಡಿ, ಇಷ್ಟು ಗಟ್ಟಿ ಇರಲಿ ಹಿಟ್ಟಿನ ಹದ ಈ ರೀತಿ ಇರಬೇಕಾಗತ್ತೆ. ಹಾಗೆಯೇ ಫ್ರೆಂಡ್ಸ್, ಈ ಕ್ರಿಸ್ಮಸ್ ಕೇಕನ್ನು ಬೇಕ್ ಮಾಡಲಿಕ್ಕೆ ನಾನಿವತ್ತು ಈ ತವಾವನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ತವಾದಲ್ಲಿ ಈ ಥರ ಸ್ಟ್ಯಾಂಡ್ ಇಟ್ಬಿಟ್ಟು ಒಂದು ಪಾತ್ರೆಯನ್ನು ಮುಚ್ಚಿಬಿಟ್ಟು ನಾನು ಪ್ರೀ ಹೀಟಿಗೆ ಇಟ್ಟಿದ್ದೆ. ಇದು ಪ್ರೀ ಹೀಟ್ ಆಗಿದೆ. ಈಗ ಈ ಕೇಕ್ ಬ್ಯಾಟರ್ನಿಟ್ಟು ಬೇಕ್ ಮಾಡ್ಕೊಳ್ಳೋಣ. ಹಾಗೆಯೇ ಉಳಿದಿರ್ತಕ್ಕಂಥ ಹಿಟ್ಟನ್ನು ಈ ಅಪ್ಪೆ ಪ್ಯಾನ್ ಅಥವಾ ಈ ಪಣಿಯಾರಂ ಪ್ಯಾನ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ನೋಡಿ ಸ್ವಲ್ಪ ತುಪ್ಪವನ್ನು ಹಾಕಿಬಿಟ್ಟು ಅದರ ಮೇಲೆ ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಸಣ್ಣ ಸಣ್ಣ ಈ ಕೇಕನ್ನು, ಕ್ರಿಸ್ಮಸ್ ಪ್ಲಮ್ ಕೇಕನ್ನು ಮಾಡ್ಕೋಬೋದು. ಒಂದು 10 ನಿಮಿಷದೊಳಗೇ ಇದು ಚೆನ್ನಾಗಿ ಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ಸಣ್ಣ ಸಣ್ಣ ಕೇಕ್ಗಳು 1/4 ಭಾಗ ಬೆಂದಿರುತ್ತೆ. ಈಗ ಆ ಟೈಮ್ನಲ್ಲಿ ಇದನ್ನು ಈ ಥರ ನಿಧಾನಕ್ಕೆ ಇದನ್ನು ತಿರುಗಿಸಿ ಹಾಕೋಬೇಕಾಗತ್ತೆ. ನೋಡಿ, ಒಂದು 2 ನಿಮಿಷ ಈ ಕಡೆ ಸೈಡು ಬೇಯಿಸ್ಕೊಂಡ್ಬಿಟ್ರೆ ನಮಗೆ ಇಲ್ಲಿ ಸಣ್ಣ ಸಣ್ಣ ಕ್ರಿಸ್ಮಸ್ ಪ್ಲಮ್ ಕೇಕ್ಗಳು ರೆಡಿಯಾಗುತ್ತೆ. ನೋಡಿದ್ರೆ ಫ್ರೆಂಡ್ಸ್, ನೋಡಿ ಈ ಥರ ಸುಲಭವಾಗಿ ಮಾಡ್ಕೊಳ್ಬೋದು. ಇದು 10 ನಿಮಿಷದೊಳಗೇ ದಿಢೀರನೇ ಆಗಿಬಿಡುತ್ತೆ. ನೋಡಿ, ಸಣ್ಣ ಸಣ್ಣ ಕೇಕ್ಗಳು ಎಷ್ಟು ಚೆನ್ನಾಗಿದೆ ಅಲ್ವಾ? ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಹಾಗೆಯೇ ಇಲ್ಲಿ ತವಾದಲ್ಲಿ ಬೇಕ್ ಮಾಡ್ಕೊಂಡ್ವಲ್ಲ, ಇದು ಕೂಡ ರೆಡಿಯಾಗಿದೆ. ಇಲ್ಲಿ ಒಂದು 30ರಿಂದ 40 ನಿಮಿಷ ಅಥವಾ ನೋಡಿ ಈ ಥರ ಮುಟ್ಟಿದ್ರೆ ಕೈಯಲ್ಲಿ ಇದು ಅಂಟಬಾರ್ದು ಬ್ಯಾಟರು. ನೋಡಿದ್ರೆ ಫ್ರೆಂಡ್ಸ್, ಸುಲಭವಾಗಿ ಹಾಗೆಯೇ ಹೆಲ್ದಿಯಾಗಿ ಮನೆಯಲ್ಲೇ ಕ್ರಿಸ್ಮಸ್ ಪ್ಲಮ್ ಕೇಕನ್ನು ರೆಡಿ ಮಾಡ್ಕೋಬೋದು. ನೀವು ಕೂಡ ಈ ರೀತಿ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆಯೇ ಅಪ್ಪೆ ಪ್ಯಾನಲ್ಲೂ ಕೂಡ 10 ನಿಮಿಷದ ಒಳಗೇ ನಾವು ಪ್ಲಮ್ ಕೇಕನ್ನು ರೆಡಿ ಮಾಡ್ಕೋಬೋದು. ಸಣ್ಣ ಸಣ್ಣ ಪ್ಲಮ್ ಕೇಕು ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ.
ಹಾಗೆಯೇ ಫ್ರೆಂಡ್ಸ್ ಲಾಸ್ಟ್ ಇಯರು ಕೂಡ ನಾನು ಕ್ರಿಸ್ಮಸ್ ಪ್ಲಮ್ ಕೇಕನ್ನು ಅಪ್ಲೋಡ್ ಮಾಡಿದ್ದೀನಿ. ಈ ಸಲ ಮಾಡಿರ್ತಕ್ಕಂಥ ಕ್ರಿಸ್ಮಸ್ ಪ್ಲಮ್ ಕೇಕ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಹಾಗೆಯೇ ತುಂಬ ಬೇಗನೆ ಇದನ್ನು ಮಾಡ್ಕೋಬೋದು. ಹಾಗೆ ತುಂಬ ಸುಲಭವಾದ ರೆಸಿಪಿ ಅಂತಲೇ ಹೇಳ್ಬೋದು. ನೀವೆಲ್ಲ ಈ ಸಲ ಕ್ರಿಸ್ಮಸ್ ಹಬ್ಬಕ್ಕೆ ಇದನ್ನು ಖಂಡಿತ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್. ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.